ನಾವು ಯಾವಾಗಲೂ ರೈತರ ಪರವಾಗಿ ಇದ್ದೇವೆ. ರೈತರ ಮೇಲೆ ನಡೆಯುತ್ತಿರುವ ಅಧಿಕಾರಿಗಳ ದೌರ್ಜನ್ಯಕ್ಕೆ ಮುಂದಿನ ದಿನದಲ್ಲಿ ಸಂಸದರಾದ ರಾಘವೇಂದ್ರ ಬಿ.ವೈ, ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪ ಹಾಗೂ ನಮ್ಮ ಪಕ್ಷದ ಪ್ರಮುಖರು ಹಾಗೂ ಪಕ್ಷಾತೀತವಾಗಿ ಹೋರಾಟವನ್ನ ನಡೆಸಬೇಕಾಗುತ್ತದೆ. ಅಧಿಕಾರಿಗಳು ಯಾರದೋ ಕುಮ್ಮಕ್ಕಿಗಾಗಿ ಅಧಿಕಾರದ ದುರುಪಯೋಗದಿಂದ ದೌರ್ಜನ್ಯ ನಡೆಸಬಾರದು. ನಡೆಸಿದರೆ ನಾವು ಸುಮ್ಮನಿರುವುದಿಲ್ಲ. 3 ಎಕರೆ ಜಾಗ ಇದ್ದವರಿಗೆ ಏನು ತೊಂದರೆ ಕೊಡದಂತೆ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಆದೇಶವಿದೆ. ಆದರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಅಡ್ಡೇರಿ ಗ್ರಾಮದಲ್ಲಿ ಕೇವಲ 15 ಕುಂಟೆ ಜಾಗವನ್ನು ಹೊಂದಿರುವ ಬಡ ರೈತನ ಕುಟುಂಬದ ಮೇಲೆ ಅಧಿಕಾರಿಗಳು ದೌರ್ಜನ್ಯ ನಡೆಸಿ ಆತ ನೆಟ್ಟ ಅಡಿಕೆಯ ಸಸಿಗಳನ್ನ ಕಿತ್ತೆಸೆದಿರುತ್ತಾರೆ. ಇಂತಹ ಅಧಿಕಾರಿಗಳಿಗೆ ಶಾಸಕರ ಮುಖಾಂತರ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿ ನೀಡಬೇಕು. ರಾಷ್ಟ್ರ ಪ್ರಶಸ್ತಿ ನೀಡುವುದರ ಮೂಲಕ ಇಂಥ ಅಧಿಕಾರಿಗಳನ್ನು ಜಿಲ್ಲೆಯಿಂದ ಕಳಿಸಿಕೊಡಬೇಕು ಎಂದು ವ್ಯಂಗ್ಯವಾಗಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು. ಆದ್ರೆ ಇವ್ರು ಹೋಗಿ 15 ಗುಂಟೆಗೆ ಹೋಗಿ ಬಿಡ್ಸಕ್ ಹೋಗಿರಲ್ಲ. ಇವರಿಗೆ ನಲ್ಲಕ ಈ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಪ್ರಶಸ್ತಿ ಕೊಡ್ಸ್ಬೇಕು. ಏನಾರಲ್ಲಿ ಶಿವಮೊಗ್ಗ ಜಿಲ್ಲೆ ಒಳಗೆ ಅಷ್ಟಿಂದ ಫಾರೆಸ್ಟ್ ಎಲ್ಲ ಉಳಿಸಿ ಎಲ್ಲ ಜಾಗ ಬಿಡಿಸಿ 15 ಗುಂಟೆ ಬ್ಯಾಲೆನ್ಸ್ ಇತ್ತು. ಅದನ್ನು ಮೊನ್ನೆ ಬಂದು ಶನಿವಾರ ಬಿಡಿಸಿದ್ದಾರೆ ಅಂತೇಳಿ ಇದೇ ಶಾಸಕರ ಮುಖಾಂತರ ಅವ್ರಿಗೆ ಒಂದು ರೆಕಮೆಂಡ್ ಮಾಡಿ ಒಂದು ಒಳ್ಳೆ ರಾಷ್ಟ್ರ ಪ್ರಶಸ್ತಿ ಕೊಡ್ಸ್ಬಿಟ್ರೆ ಒಳ್ಳೇದು. ಇಲ್ಲಿಂದ ಕೊಡ್ಸಿ ಇವ್ರನ್ನ ಈ ಕಡೆ ಕಳ್ಸೋದು ಒಳ್ಳೇದು. ಸುಪ್ರೀಂ ಕೋರ್ಟ್ ಸಮೇತನು ಡೈರೆಕ್ಷನ್ ಇದೆ. ಯಾವುದೇ ಕಾರಣಕ್ಕೂ ಗಿಡ ಹಾಕಿದ್ರೆ ನೀವು ಕೀಳ್ಬಾರ್ದು, ಆಮೇಲೆ ಕೇಸ್ ಹಾಕ್ಬೇಕು ಅಂತ, ನಾಶಪಡಿಸ್ಬಾರ್ದು ಅಂತ ಇದೆ. ಇನ್ನೊಂದ್ ಕಡೆ ರಾಜ್ಯ ಸರ್ಕಾರ ಹೇಳಿದೆ 3 ಎಕರೆ ಒಳಗಡೆ ಇರೋನ್ನ ಯಾರಿಗೂ ಸಹ ನೀವು ತಂಟೆಗೆ ಹೋಗ್ಬೇಡ್ರಿ. ಅದು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಡಿಸ್ಕಷನ್ ಮಾಡಿ ನಾವು ಒಂದ್ ಹಂತ ಅದನ್ನೊಂದು ಫೈನಲ್ ಮಾಡೋವರೆಗೆ ನೀವು ಅದಕ್ಕೆ ಸುದ್ದಿ ಹೋಗ್ಬಾರ್ದು ಅಂತ ಸರ್ವೆ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸಾಗುವಳಿ ಮಾಡಿದ್ದಾರೆ. 3 ಎಕರೆ ಒಳಗಿದ್ದವರಿಗೆ ತೊಂದರೆನೂ ಕೊಡಬಾರ್ದು. 3 ಎಕರೆ ಮೇಲಿದ್ರು ಸಹ ಯಾರ್ಯಾರು ಎಷ್ಟೆಷ್ಟು ಸಾಗುವಳಿ ಮಾಡ್ಕೊಂಡು ಸ್ವಾಧೀನ ಇದೆ ಅದನ್ನ ನಮಗೆ ಒಂದು ರಿಪೋರ್ಟ್ ಕೊಡ್ರಿ ಅಂತ ಹೇಳಿದ್ದಾರೆ ಯಾರು, ಕೇಂದ್ರ ಸರ್ಕಾರದ್ದು. ಮತ್ತೆ ಸುಪ್ರೀಂ ಕೋರ್ಟ್ ಸಹ ಕೇಳಿದೆ. ಶಾಸಕರು ಯಾಕಂದ್ರೆ ಇವ್ರು ಹೇಳಕ್ಕೆ ಅರಣ್ಯ ಇಲಾಖೆಯವರಿಗೆ ಇವೇ ಹೇಳ್ತಾರೆ, ಇಲ್ಲ ಫಾರೆಸ್ಟ್ ಇಲಾಖೆ ಕೆಲಸ ಅವ್ರು ಮಾಡ್ತಾರೆ ಅಂತ. ಇವ್ರಿಗೆ ಬೇಕಾದಂತೆಲ್ಲ ತೆರವುಗೊಳಿಸ್ಬೇಕಲ್ಲ. ಆ ದೃಷ್ಟಿಯಿಂದ ಫಾರೆಸ್ಟ್ ಇಲಾಖೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅಂತ. ಯಾಕಂದ್ರೆ ಇವರಿಗೆ ಇಲಾಖೆಯವರು ಕಂಟ್ರೋಲ್ ಇಲ್ವಾ? ಸಾಗುವಳಿ ಹಳೆ ಸಾಗುವಳಿ ಬಿಡಿಸ್ಬೇಡ್ರಿ ಅಂತ ಹೇಳಕ್ ಇವ್ರಿಗೆ ಧೈರ್ಯ ಇಲ್ವಾ? ಹೆಂಗಾರೆ ಯಾಕಂದ್ರೆ ಇವ್ರು ಏನ್ ಕಮಿಟ್ಮೆಂಟ್ ಇದೆ ಯಾರಿಗೆ ಗೊತ್ತಿದೆ. ಹಾಗೆ ಮತ್ತೆ ಸಾಗರ ತಾಲೂಕಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದಾವೆ ಶಾಸಕರಿಗೆ. ಈ ಸರ್ವೇರ್ ಹಿಂದೆ ಹೆಚ್ಚು ಕಮ್ಮಿ 4 ತಿಂಗಳು ಆಯ್ತು ಸ್ಟ್ರೈಕ್ ಮಾಡ್ತಾ. ಯಾರವು ಪಾಪ 11 ಸ್ಕೆಚ್ ಆಗಲಿ ಅಥವಾ ಸರ್ವೆ ಪೋಡಿಗಳು ಆಗ್ತಾ ಇಲ್ಲ. ಪಾಪ ಯಾರೋ 10 ಗುಂಟೆ ಅರ್ಧ ಎಕರೆ ಕೊಟ್ಕೊಂಡು ಏನೋ ಮದುವೆ ಇದುವಿಗೆಲ್ಲ ಇದ್ರೆ ಏನಾದ್ರು ಮನೇಲಿ ಕಾರ್ಯಕ್ರಮ ಇದ್ರೆ ಅವ್ರನ್ನೇನೋ ಮಾರಾಟ ಮಾಡಿ ಅದ್ರಲ್ಲಿ 10 ಗುಂಟೆ ಕೊಟ್ಟು ಏನೋ ಒಂದಿಷ್ಟು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾದರೂ ಇದ್ರು. ಅದು 4 ತಿಂಗಳಾಯ್ತು, ಅದು ಆಗ್ತಾ ಇಲ್ಲ. ಈ 6 ತಿಂಗಳಾಯ್ತು, ಪಂಚಾಯತ್ ಅಲ್ಲಿ ಸಾಫ್ಟ್ವೇರ್ ಸರಿ ಇಲ್ಲದೆ ಇನ್ನೂ ಅದು ಸೆಟಲ್ಮೆಂಟ್ ಆಗದೆ 911 ಬರ್ತಾ ಇಲ್ಲ. ಅನೇಕ ಸಮಸ್ಯೆಗಳಿದಾವೆ. ಅಂತವನ್ನೆಲ್ಲ ಸರ್ಕಾರ ಗಮನಕ್ಕೆ ತಂದು ಅದನ್ನೆಲ್ಲ ಜನರಿಗೆ ಹಿಂದಿಂದ ಸಮಸ್ಯೆ ಇದಾವೆ ಅದನ್ನೆಲ್ಲ ಸಾಲ್ವ್ ಮಾಡಬಿಟ್ಟು ಇವರು ಯಾರು ನಮ್ಮ ವಿರುದ್ಧ ಮಾತಾಡಿದ್ರು, ಯಾರು ನಮ್ಮರಲ್ಲ, ನಮ್ಮ ಪಕ್ಷ ಬಿಟ್ಟು ಯಾರು ಹೋದ್ರು ಅಂತೇಳಿ ಅವ್ರಿಗೆ ತೊಂದರೆ ಕೊಡ್ತಾ ಅಲ್ಲೇ ಕಾಲಹರಣ ಮಾಡಬಿಟ್ರೆ ಇವರು ಮತ್ತೆ ಈ ಕ್ಷೇತ್ರದ ಬಗ್ಗೆ ಎಲ್ಲೂ ಸಹ ಗಮನ ಹರಿಸಿಲ್ಲ. ಅನೇಕ ಸಮಸ್ಯೆಗಳಿದಾವೆ, ನೀವು ಒಂದೆರಡಲ್ಲ. ಈಗಾಗಲೇ ಮಳೆ ಈ ಸರಿ ಈ ತಿಂಗಳು ಶುರುವಾಗುತ್ತೆ. ಈ ಮೊನ್ನೆ ಆಗ್ಲೇ ಮುಂಗಾರ ಆಗ್ಲೇ ಸಾಕಷ್ಟು ಕಡೆ ಹಾನಿ ಆಗಿದೆ. ಹೋಗಿ ಹಾನಿ ಆಯ್ತು ಅಂತ ಹೋಗಿ ಫೋಟೋ ಕೊಟ್ಟು ಅಥವಾ ನಾನೆಲ್ಲ ವೈಯಕ್ತಿಕವಾಗಿ ಎಲ್ಲ ಕೊಟ್ಟೆ ಅಂತ ಹೇಳಿ ಬಂದ್ ಕೂಡಲೇ ಆಗಲ್ಲ. ವೈಯಕ್ತಿಕವಾಗಿ ತಂದು ಕೊಟ್ಟಿದ್ದಾರೆ ಎಲ್ಲಿಂದ? ಜನರ ದುಡ್ಡು ನೀವು ಕೊಡ್ತಾ ಇದ್ರಿ ಬಿಟ್ರೆ ಮತ್ತೆ ಬೇರೆ ಏನು ಅಲ್ಲ. ಆಯ್ತು ಕೊಡಿ, ಜನರ ದುಡ್ಡು ತೆಗೆದು ಕೊಡ್ತಾರೆ, ಏನೋ ಮಾಡಿದ್ರೆ. ಆದ್ರೆ ಒಂದಿಷ್ಟು ಶಾಶ್ವತ ಪರಿಹಾರ ಸಿಗ್ಬೇಕಲ್ಲ. ಬರೀ ನಾವು ಹಂಗೆ ಟಾಟಾ ಮಾಡ್ತಾ ಹೋದೆ, ನಾನು ಅಲ್ಲಿ ಹೋದೆ ಅವ್ರಿಗೆ ಹೋಗಿ ಫೋಟೋ ತೆಗ್ಸಿಂದ ಹೋದ್ರೆ ಆಗಲ್ಲ. ಅದು ಅಲ್ಲಿ ಒಬ್ಬ ನೊಂದವಂಗೆ ಅಥವಾ ಹಾನಿ ಆದವಂಗೆ ಶಾಶ್ವತ ಪರಿಹಾರ ಕೊಟ್ರೆ ಅದು ಆ ಕುಟುಂಬಕ್ಕೆ ನಾವು ಶಾಶ್ವತವಾಗಿ ಒಂದು ಇದು ಕೊಟ್ಟಂಗೆ ಅಷ್ಟೇ. ಊರಿಗೆಲ್ಲ ಏನಾರು ಹೇಳ್ಕೊಂಡೇನೆ ಅವ್ರ ವಿರುದ್ಧ ನಾನು ಅಭಿವೃದ್ಧಿ ಮಾಡಿದಕ್ಕಾಗಿ ಅಂತ. ಏನ್ ಅಭಿವೃದ್ಧಿ? ಈ ಕ್ಷೇತ್ರ ಕಾಗೋಡು ತಿಮ್ಮಪ್ಪನವ್ರು ಗೆದ್ದಂತ ಕ್ಷೇತ್ರ, ಹಾಲಪ್ಪನವ್ರು ಗೆದ್ದಂತ ಕ್ಷೇತ್ರ, ಅಭಿವೃದ್ಧಿ ಮಾಡಿದಂತ ಇದ್ದಾರೆ. ಆಮೇಲೆ ಭೂಮಿಗಾಗಿ ಇಡೀ ರಾಜ್ಯದಲ್ಲಿ ಅದರಲ್ಲೂ ಕಾಗೋಡು ತಿಮ್ಮಪ್ಪನವರಂತ ಕ್ಷೇತ್ರದಲ್ಲಿ ಇವತ್ತು ಈ ರೀತಿ 15 ಗುಂಟೆಗೋಸ್ಕರ ದಬ್ಬಾಳಿಕೆ ನಡೀತೈತಿ ಅಂದ್ರೆ ಎಷ್ಟು ಮಟ್ಟಿ ಸರಿ? ಅದಕ್ಕಾಗಿ ನಾವು ಇದನ್ನ ಖಂಡಿಸ್ತು. ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ಮಾಡೋಂತ ಅದು ಅರಣ್ಯ ಇಲಾಖೆಯವರು ವಿರುದ್ಧ ಮತ್ತೆ ಇದಕ್ಕೆ ಯಾರು ಹಿನ್ನೆಲೆ ಇದ್ದಾರೆ ಅದನ್ನು ಸಹ ಅರಣ್ಯ ಇಲಾಖೆಯವರು ಸ್ಪಷ್ಟಪಡಿಸ್ಬೇಕು ಅಂತ ಈ ಮೂಲಕ ಕೇಳ್ತೀವಿ. ನಮ್ಮ ಈ ಪತ್ರಿಕೆ ಹೇಳಿಕೆ ಏನಂದ್ರೆ ತಾವೆಲ್ಲರೂ ಗಮನಿಸಿದಿರಿ, ಮೊನ್ನೆ ಒಂದು ಸೋಮವಾರ ದಿವಸ ನಾವು
ಸಾಗರದಲ್ಲಿ ನಮ್ಮ ಹಿರೇಬಿಲಿಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಡ್ಡೇರಿಯ ಪ್ರಕರಣದಲ್ಲಿ ನಾವು ಫಾರೆಸ್ಟ್ ಇಲಾಖೆಯ ಡಿಎಫ್ ಆಫೀಸ್ ಎದುರುಗಡೆ ಪ್ರತಿಭಟನೆ ಮಾಡಿದ್ವು. ಅದು ನಿನ್ನಿನ ಎಲ್ಲಾ ಸ್ಟೇಟ್ ಪತ್ರಿಕೆಯಲ್ಲೂ ಸಹ ಬಂದಿದೆ. ಅದೇನು ಪ್ರಕರಣ ಅಂದ್ರೆ ಶನಿವಾರ ದಿವಸ ಹಿರೇಬಿಲಿಂಗಿಯ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಅತಿ ಬಡವ, ಅದು ಕೊನೆ ಕೊಯ್ದು ಕೂಲಿ ಮಾಡಿ ಬದುಕಂತ ಒಂದು ಫ್ಯಾಮಿಲಿ, ಅವರಿಗೆ ಕೇವಲ ಒಂದು 15 ಗುಂಟೆ ಇರ್ಬೋದು, 15 ಗುಂಟೆನೂ ಇಲ್ಲ ಅಳತೆ ಮಾಡಿದ್ರೆ. ಆದ್ರೆ ಸುತ್ತ ಎಲ್ಲರೂ ಜಮೀನು ಸಾಗುವಳಿ ಇದೆ, ರಸ್ತೆ ಇದೆ, ಈ ಕಡೆದು ಮನೆ ಇದೆ, ಆ ಕಡೆದು ಮನೆ ಇದೆ, ಎಲ್ಲರೂ ಸಾಗುವಳಿ ಇದೆ. ಆದ್ರೆ ಅಲ್ಲಿ ಒಂದು 15 ಗುಂಟೆ ರೋಡ್ ಸೈಡ್ ಪಾಪ ಬಹಳ ವರ್ಷದಿಂದ 25-30 ವರ್ಷದಿಂದ ಇದ್ದಂತರು ಸಾಗುವಳಿ ಮಾಡ್ಕೊಂಡ್ ಬಂದಿದ್ರು. ಅದರಲ್ಲಿ ಅವರು ಪರ್ಟಿಕ್ಯುಲರ್ ಆಗಿ ಮುಳುಗಡೆ ಸಂತ್ರಸ್ತರು, ಶರಾವತಿ ಮುಳುಗಡೆ ಸಂತ್ರಸ್ತರು. ಅಂತ ಒಂದ ಜಮೀನ ಅವ್ರು ಏನ್ ಮಾಡಿದ್ದಾರೆ, 15 ಗುಂಟೆ ಒಳಗೆ ಒಂದು 5 ಗುಂಟೆ ಕಬ್ಬು ಹಾಕಿದ್ದಾರೆ, ಇನ್ನು 10 ಗುಂಟೆನ ಒಂದು 100-110 ಅಡಿಕೆ ಗಿಡ ನಟ್ಟಿದ್ದಾರೆ. ಅದೇನ ಧರ್ಮಸ್ಥಳ ಸಂಘದಲ್ಲಿ ಏನ ಸಾಲಾಗಿಲ್ಲ ಮಾಡಿ ನಟ್ಟಿದ್ರು. ಯಾರೋ ಅಧಿಕಾರಸ್ಥರು, ಯಾಕಂದ್ರೆ ಅಂತ ಜಮೀನಿಗೆ ಹೋಗಿ ಇವತ್ತು ಅಡಿಕೆ ಗಿಡ ಕಿತ್ತಾಕಿ ಬರ್ತಾರೆ ಅಂದ್ರೆ ಎಲ್ಲ ಒಂದ್ ಕಡೆ ಅಧಿಕಾರದಲ್ಲಿ ಇರೋಂಥದ್ದು ಪ್ರಬಲವಾಗಿ ಅವ್ರನ್ನ ಅದಕ್ಕೆ ಒತ್ತಡ ಹಾಕಿದಕ್ಕಾಗಿ ಹೋಗಿದ್ದಾರೆ ಬಿಟ್ರೆ ಅರಣ್ಯ ಇಲಾಖೆ ಬೇರೆ ಯಾವುದೇ ಕಾರಣಕ್ಕೂ ಬೇರೆ ಯಾರದೇ ಮೂಕರ್ಜಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಅವರು ಹೋಗಿದ್ದಲ್ಲ. ಈ ಪ್ರಕರಣ ಹೋಗಿ ನೋಡಿದ್ರೆ ನಮಗೆಲ್ಲ ಅಲ್ಲಿ ಕಿತ್ತಾಕಿ ಹೋದ್ರು. ನಮ್ಮ ಅಲ್ಲಿ ಸ್ಥಳೀಯವಾಗಿ ಮುಖಂಡರು ಇದ್ದಂತ ನಮ್ಮ ಶ್ರೀಧರ್ ಅವರು, ಕೃಷ್ಣಮೂರ್ತಿ ಅವರು, ಸ್ಥಳೀಯವಾಗಿ ಊರನ್ನೆಲ್ಲ ಸೇರ್ಕೊಂಡು ಇದೇನಪ್ಪ ಇದು ಈ ತರ ಬಂದಿದೆ, 10 ಗುಂಟೆಗೆ ಅದು ಮರ ಕಡದಿಲ್ಲ, ಏನಿಲ್ಲ, ಖಾಲಿ ಲ್ಯಾಂಡ್ ಅಲ್ಲಿ ಅದು ಸಾಗುವಳಿ ಮಾಡ್ಕೊಂಡ್ ಬಂದಂತ ಜಮೀನಲ್ಲಿ ಗಡಿಯ ನಟ್ರಿ ಹಿಂಗ್ ಬಂದು ಏಕಾಏಕಿ ರೇಂಜರ್ ಚೌಡಿ ರೇಂಜರ್ ಬಂದು ಫಾರೆಸ್ಟ್ ಕರ್ಕೊಂಡ್ ಬಂದೆಲ್ಲ ಕಿತ್ತಾಕಿ ಹೋದ್ರಲ್ಲ ಅಂತೇಳಿ ನಮಗೆಲ್ಲ ಗಮನಕ್ಕೆ ತಂದ್ರು. ನಾವೇನ್ ಮಾಡಿದ್ವಿ ಅಂದ್ರೆ ಎಲ್ಲ ಒಂದ್ ಕಡೆ ಫಾರೆಸ್ಟ್ ಅಟ್ಯಾಚ್ಮೆಂಟ್ ಏನ, ಹೊಸ ಸಾಗುವಳಿ ಏನ, ಈಗ 2 ವರ್ಷ ಈಚೆಗೆ ಅಥವಾ ಹೋದ ವರ್ಷ ಮಾಡಿದ್ರೇನ, ಯಾರು ಊರರೆಲ್ಲ ವಿರೋಧ ಮಾಡಿದ್ರೇನ, ಆ ಕಾರಣಕ್ಕೋಸ್ಕರ ಕಿತ್ತಾಕಿ ಹೋಗಿರ್ತಾರೆ. ಯಾಕಂದ್ರೆ ನಾವು ಸುಮಾರು ಪ್ರಕರಣಗಳು ಇದೇ ರೀತಿ ಆಗ್ತಾವೆ. ನಾವು ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ನೋಡಿದಾಗಲೇ ಗೊತ್ತಾಗುತ್ತೆ. ಈಗ ಕೆಲವು ಹೊಸ ಸಾಗುವಳಿ ಇರ್ತವೆ, ಕೆಲವು 16 ಎಕರೆ ಕಡ್ದಿರ್ತಾರೆ, ಅವ್ರು ಮತ್ತೆ 1-2 ಎಕರೆ ಜಾಸ್ತಿ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ನಾವೇ ರೈತರಿಗೆ ಹೇಳ್ತೀವಿ, ಇಲ್ಲ ಆತರ ಹೊಸ ಸಾಗುವಳಿ ಮಾಡಕ್ ಹೋಗ್ಬೇಡ್ರಿ, ಅವಕಾಶ ಇರಲ್ಲ, ಇಲಾಖೆ ಅನಿವಾರ್ಯ ಮತ್ತೆ ಅವ್ರು ತೆರವುಗೊಳಿಸ್ಬೇಕಾಗುತ್ತೆ ಅಂತ. ಈ ಪ್ರಕರಣ ಎಲ್ಲ ಹಾಗಿರ್ಬೋದು ಅಂತೇಳಿ ನಾವೇನ್ ಮಾಡಿದ್ವಿ, ಇಲ್ಲ ನಾವೇ ಸೋಮವಾರ ಸಹ ಬರ್ತೀನಿ, ಮಧ್ಯ ಭಾನುವಾರ ಬಂತು, ಸೋಮವಾರ ಸಹ ಬರ್ತೀವಿ ಅಂತ ಹೇಳಿ ಅಲ್ಲಿ ಸ್ಪಾಟ್ ನೋಡಿ ಆಮೇಲೆ ಇಲಾಖೆ ಇವರು ಡಿಎಫ್ ಆಫೀಸ್ಗೆ ಹೋಗೋಣ ಅಂತ. ಮತ್ತೆ ನಮ್ಮ ನಾಯಕರಂತ ಹಾಲಪ್ಪನವರಿಗೂ ಸಹ ನಾವು ಫೋನ್ ಮಾಡಿದ್ವು. ಅವರು ಹೇಳಿದ್ರು, ಇಲ್ಲ ಒಂದ್ಸರಿ ನೀವು ಸ್ಪಾಟ್ ಹೋಗಿ ನೋಡ್ರಿ, ನೋಡಿದ ಮೇಲೆ ನಾವು ಇಲಾಖೆಯವ್ರ ಹತ್ರ ಮೇಲಧಿಕಾರಿಗಳ ಹತ್ರ ಮಾತಾಡೋಣ, ಅದೊಂದು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಆಗೋವರೆಗೆ ನಾವು ಹೋರಾಟ ಮಾಡೋಣ ಅಂತ. ಅವ್ರು ಮೊನ್ನೆ ಒಂದು 12 ದಿವಸ ಇಲ್ಲೇ ಇದ್ರು ಸಾಗರದಲ್ಲಿ, ಹಂಗಾಗಿ ಅವರು ಬೆಂಗಳೂರು ಹೋಗಿದ್ರು. ನಾವು ಆಯ್ತು ಅಂತ ನಾವು ಬರಮಣ್ಣರು ಅಲ್ಲೆಲ್ಲ ಸ್ಥಳೀಯವಾಗಿ ಇದ್ರು. ನಾವೆಲ್ಲ ಮೊನ್ನೆ ಸೋಮವಾರ ದಿವಸ ಹೋಗಿ ನೋಡಿದಾಗ ಅಕ್ಕ ಮಲ್ಲಿಕಾರ್ಜುನ ಅವರು ಬಂದಿದ್ರು. ಅಲ್ಲಿ ಹೋಗಿ ನೋಡಿದಾಗ ನಮಗೆ ಎಲ್ಲ ಒಂದ್ ಕಡೆ ಆಶ್ಚರ್ಯ ತಂತದ್ದು. ಅಲ್ಲ ಈ ತರದಕ್ಕೂ ಈ ಯಾವ ಅಧಿಕಾರಿಗಳು ಒಂದು ವೇಳೆ ಈ ತರದ 10-15 ಗುಂಟೆ ಜಾಗನ ಬಂದು ಗಿಡ ಕಿತ್ತಾಕಿ ಹೋಯ್ದಂದ್ರೆ ಯಾವ ಉದ್ದೇಶ ಇರ್ಬೋದಾಗಿದ್ರೆ ಅಂತೇಳಿ ಇದ್ರು. ಹೈಕೋರ್ಟ್ ಯಾರೋ ಒಬ್ರು ಹೈಕೋರ್ಟ್ ಹೋದ್ರಪ್ಪ, ಈ ಉದ್ದೇಶ ಪೂರ್ವಕವಾಗಿ ಹೈಕೋರ್ಟ್ ನೇ ಇದೊಂದಿಷ್ಟು ತೆರವುಗೊಳಿಸ್ಬೇಕು ಅಂತ ಮಾಡಿದ್ರು, ಪರ್ಟಿಕ್ಯುಲರ್ ಆಗಿ ಮಾಡಾಕ್ತಾರೆ. ಅಲ್ಲಿ ಹೋಗಿ ಸ್ಪಾಟಿಗೆ ಹೋಗಿ ನೋಡಿದಾಗ ಆ ಅಧಿಕಾರಿಗಳು ಒಂದು ವೇಳೆ ಕೋರ್ಟಿಗೆ ನ್ಯಾಯಾಲಯಕ್ಕೆ ಅವರು ಮನವರಿಕೆ ಮಾಡಬಹುದು. ಈ ಸರ್ವೆ ನಂಬರ್ ಇಡೀ ಅಡ್ಡೇರಿ ಊರೇ ಸರ್ವೆ ನಂಬರ್ ಆ ಫಾರೆಸ್ಟ್ ಅಲ್ಲಿ ಇದೆ. ನಾವು 15 ಗುಂಟಿಗೆ ಹೋಗಿ ನಾವೇನಾದ್ರು ಕೀಳಕ್ ಹೋದ್ರೆ ಗೊಂದಲ ಸೃಷ್ಟಿ ಆಗುತ್ತೆ, ಇಡೀ ತಾಲೂಕಲ್ಲಿ ಗೊಂದಲ ಸೃಷ್ಟಿ ಆಗುತ್ತೆ. ಇದು ಮಾಡಕ್ಕಾಗಲ್ಲ, ಯಾರೋ ದುರುದ್ದೇಶದಿಂದ ನ್ಯಾಯಾಲಯಕ್ಕೆ ಹಾಕಿದ್ದಾರೆ, ಇದನ್ನ ನಾವು ತೆರವುಗೊಳಿಸಕ್ ಆಗಲ್ಲ ಅಂತ ಮನವರಿಕೆ ಮಾಡಬಹುದು ಅಂತ ಪ್ರಕರಣ ಅದು. ಆದ್ರೆ ಅಂತ ಪ್ರಕರಣನ ಹೋಗಿ ಗಿಡ ಕಿತ್ತು ಹಾಕಿ ಬಂದಿದ್ದಾರೆ ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಯಾರ ಅಧಿಕಾರದಲ್ಲಿ ಇರೋರು ಕುಮ್ಮಕ್ಕಿಲ್ಲದೆ ಬೇರೆ ಯಾವುದೇ ಕಾರಣಕ್ಕೂ ಇದು ಫಾರೆಸ್ಟ್ ಇಲಾಖೆದಲ್ಲ. ಇನ್ನೇನಪ್ಪ ಅಂದ್ರೆ ಇಲ್ಲ ನಮ್ಮ ಫಾರೆಸ್ಟ್ ಜಾಗ ಅಂತ ಹೇಳಿದ್ರು, ಹೋದ್ರು ಅಂತ ತಿಳ್ಕೊಳ್ಳ ಇವರು ಮುಖರ್ಜಿ ಬಂತು ಅಂತ. ಇಡೀ ಜಿಲ್ಲೆ ಒಳಗೆ ಏನಾದ್ರು ಫಾರೆಸ್ಟ್ ಲ್ಯಾಂಡ್ ನ ಇಲಾಖೆಯವರು ಎಲ್ಲರಿಗೂ ತೆರವುಗೊಳಿಸಿ ಇನ್ನು 10 ಗುಂಟೆ ಇತ್ತಪ್ಪ, ಈ 10 ಗುಂಟೆ ನೀವು ತೆರವುಗೊಳಿಸಿದ ಹೋದ್ರೆ ಯಾವ್ದೋ ಸುಪ್ರೀಂ ಕೋರ್ಟೋ ಹೈಕೋರ್ಟೋ ಅಥವಾ ಸರ್ಕಾರನೋ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀವಿ, ಇಲ್ಲ ನಿಮ್ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ಅವಾಗ ಅನಿವಾರ್ಯ ಇಡೀ ಜಿಲ್ಲೆ ನಾವು ತೆರವುಗೊಳಿಸ್ಬಿಟ್ಟು ಈ 10 ಗುಂಟೆ ಮಾತ್ರ ಓದ್ಬಿಡಿದ್ರೆ ಈ ಬರುವುದು ಇದೊಂದು ತೆರವುಗೊಳಿಸ್ಬಿಟ್ರೆ ನಮ್ಮ ಶಿಕ್ಷೆಯಿಂದ ನಾವು ಪಾರಾಗ್ತೀವಿ ಅಂತ ಹೇಳಿದ್ರೆ ಹೌದಪ್ಪ ಅವ್ರು ಉಳಿಯೋಕ್ಕೋಸ್ಕರ ಅವತ್ತು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಡೀ ಜಿಲ್ಲೆ ಒಳಗೆ ಈ ತರ ಪ್ರಕರಣ ಮಾಡಕ್ ಹೋದ್ರೆ ನಮ್ಮ ರೈತರು 80% ಜನ ಹೋಗ್ತಾರೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಈಗಲೂ ಏನಂದ್ರೆ 10 ಎಕರೆ ಇರ್ಲಿ 20 ಎಕರೆ ಇರ್ಲಿ ನಾವು ರೈತರ ಪರವಾಗಿ ಹೋರಾಟ ಮಾಡೋದು. ಆಯ್ತು, ಏನೋ ಈ ಬಹಳ ಹಿಂದಿನ ವರ್ಷದಿಂದ ಸಾಗುವಳಿ ಮಾಡ್ಕೊಂಡ್ ಬಂದರೆ ನೀವು ಅವರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ, ಹೊಸ ಸಾಗುವಳಿ ಮಾಡಕ್ ನೀವು ಬಿಡಬೇಡ್ರಿ ಅಂತೇಳಿ ನಾವು ಇಲಾಖೆಯವರಿಗೆ ಹೇಳೋದು, ಮತ್ತೆ ರೈತರಿಗೆ ಬಂದವರಿಗೆ ನಾವು ಅದನ್ನೇ ಹೇಳೋದು. ಆದ್ರೆ
ಈ ಪ್ರಕರಣ ದುರುದ್ದೇಶ ನೋಡ್ಬಿಟ್ರೆ ಇನ್ನು ಮುಂದಿನ ದಿನದಲ್ಲಿ ಈ ಇಲಾಖೆಗೆ ಅರಣ್ಯ ಇಲಾಖೆನ ರಕ್ಷಣೆ ಮಾಡಕ್ಕೆ ಅಂತ ಹೇಳಿ ಕೊಟ್ಟಿರೋಂತ ಅಧಿಕಾರನ ಅದೇನು ಅಂದ್ರೆ ಕಾಡ್ ಕಡಿಬಾರ್ದು. ಫಾರೆಸ್ಟ್ ಇಲಾಖೆ ಜಾಗದಲ್ಲಿ ಏನಾದ್ರು ಒಂದು ವೇಳೆ ಸಾಗುವಳಿ ಮಾಡಿ ಮರ ಕಡಿದು ಮತ್ತೊಂದು ಮಾಡೋದಾದ್ರೆ ಅದಕ್ಕೆ ಕೊಟ್ಟಂತ ಇವ್ರಿಗೆ ಅಧಿಕಾರನ ಈ ಇಲಾಖೆಯವರು ರಾಜಕಾರಣಿಗಳನ್ನ ಓಲೈಸೋಸ್ಕರ ಇವರ ಕುರ್ಚಿಯನ್ನ ಇಲ್ಲಿ ಭದ್ರ ಮಾಡಿಕೊಳ್ಳೋಕ್ಕೋಸ್ಕರ ಯಾರೋ ಒಬ್ಬ ಅಮಾಯಕಿಗೆ ಹೋಗಿ ಅದ್ರ ಉಪಯೋಗಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ? ಫಾರೆಸ್ಟ್ ಲ್ಯಾಂಡ್ ಯಾರು ಸಾಗುವಳಿ ಮಾಡೇ ಇಲ್ವಾ? ಈಗ ಏನು ಹೇಳಿದಾರಲ್ಲ ಇವ್ರ ಹತ್ರನೂ ಇದೆ. ಈಗ ಹಾಲಿ ಇದ್ದಂತ ಶಾಸಕರ ಹತ್ರ ಸರ್ಕಾರಿ ಭೂಮಿ ಫಾರೆಸ್ಟ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾವುದೇ ಇರ್ಬೋದು, ಸರ್ಕಾರಿ ಭೂಮಿ ಇವ್ರು ತಗೊಂಡಿದ್ದೆಲ್ಲ ಹೆಚ್ಚುವರಿ ಇಲ್ವಾ? ನಾನೇ ಹೇಳ್ತೀನಿ ಅಂತ ನಮ್ಮ ಹತ್ರ ಇಲ್ವಾ? ಅಥವಾ ಇಲ್ಲಿ ಕೂತರ ಹತ್ರ ಇಲ್ವಾ? ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇಲ್ಲ? ಹಂಗೇನಾದ್ರು ಸರ್ಕಾರಿ ಭೂಮಿ ನನ್ನ ಹತ್ರ ಒಂದು ಅಡಿನೂ ಜಾಸ್ತಿ ಹೆಚ್ಚುವರಿ ಇಲ್ಲದೆ ಹೋದಂತ ಹುಡ್ಕಕ್ ಹೋದ್ರೆ 90% ರೈತರ ಹತ್ರ ಎಲ್ಲರೂ ಹೊರಗೆ ಬರ್ಬೇಕಾಗತ್ತೆ. ಆಯ್ತಾ? ಅದು ಒಂದು ಫಾರೆಸ್ಟ್ ಅಂತ ಒಂದು ಇವ್ರು ಏನ್ ಮಾಡ್ತಾರೆ ಇಲಾಖೆಯವರು, ಸುಮ್ಮನೆ ಹಿಂಗೆಲ್ಲ ಆದ ಕೂಡಲೇ ಕೇಸ್ ಹಾಕ್ತಾರೆ. ಕೇಸ್ ಹಾಕಿ ಕೂಡಲೇ ಇಲ್ಲ ಫಾರೆಸ್ಟ್ ಲ್ಯಾಂಡ್ ಅದು ನೋಟಿಸ್ ಕೊಟ್ಟಿದ್ದಾರೆ ಆ ಹುಡುಗಿಗೆ. ನಾನು ನೋಡಿದೆ ಮೊನ್ನೆ, ಅನಿಲ ಅನ್ನೋಂಗೆ ಅವ್ರ ಮಗ ಸುಜಾತ ಅನ್ನೋರು ಎಮ್ಮ, ಅವ್ರ ಮಗ ಅನಿಲ, ಅವನಿಗಿಲ್ಲ ಕಾಡೆಲ್ಲ ನಾಶ ಮಾಡಿ ಬೆಲೆ ಬಾಳಂತ ಇದನ್ನ ಫಾರೆಸ್ಟ್ ಲ್ಯಾಂಡ್ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ. ಆ ಕಾರಣಕ್ಕೋಸ್ಕರ ನಿಮ್ದು ಯಾಕೆ ತೆರವುಗೊಳಿಸ್ಬಿಡೋದು ಅಂತ ಕೊಟ್ಟಿದ್ದಾನೆ ನೋಟಿಸ್. ಅವ್ರು ಹೋಗಿ CCF ಹೋಗಿ ಮನವರಿಕೆ ಮಾಡಿ ಹೇಳಿ ಉತ್ತರ ಕೊಟ್ಟು ಬಂದರೆ ಅವ್ರು ಹೇಳಿದರೆ ಹೌದಾ 15 ಗುಂಟೆನಾ, ಆಯ್ತು ಬಿಡಪ್ಪ ಹೋಗ್ಲಿ ಎಲ್ಲರಿಗೂ ಆದಂಗೆ ನಿನ್ಗೂ ಆಗುತ್ತೆ ಅಂತ ಹೇಳಿ ಕಳಿಸಿದ್ದಾರೆ. ಅವ್ನು ಸುಮ್ಮನಾಗಿದ್ದಾನೆ. ಆದ್ರೆ ಪುನಃ ಮೊನ್ನೆ ಶನಿವಾರ ಬಂದು ಅದನ್ನ ಕಿತ್ತಾಯ್ತು. ಅದಾದ ನಂತರ ಮೊನ್ನೆ ನಾವು ಸೋಮವಾರ ಹೋದ್ಮೇಲೆ ನೋಡಿದ್ಮೇಲೆ ಇದನ್ನ ಹೋಗಿ ಕೊನೆ DF ಆಫೀಸಿಗೆ ಹೋದ್ವು. ನಾವೆಲ್ಲ ಇಡೀ ಊರೆಲ್ಲ ಸೇರಿದ್ರು 100 ಜನ. ಅಲ್ಲಿ ಹೋಗಿ DF ಆಫೀಸ್ ಹತ್ರ ಪ್ರತಿಭಟನೆ ಮಾಡಿದ್ವು. ಪ್ರತಿಭಟನೆ ಮಾಡಿದಾಗ ನೀವು ನೋಡಿ ಸ್ಪಾಟಿಗೆ ಬರ್ಬೇಕು. ನಿಮ್ಮ ಆತ್ಮಸಾಕ್ಷಿಯಾಗಿ ಇದು ಮಾಡಿ ಸರಿನೋ ತಪ್ಪು ಅಂತ ನೀವು ಹೇಳ್ರಿ. ನಮ್ಮ ಇಲಾಖೆಯವ್ರು ಮಾಡಿದ್ ಸರಿ ಅಂದ್ರೆ ನಾವು ಆಯ್ತು ಬಿಟ್ಟು ಬರ್ತೀವಿ ಅಂತ ಹೇಳಿದ್ವಿ. ಅವಾಗ ಇಲ್ಲ DF ಅವ್ರು ಇದ್ದರು, ಇಲ್ಲ ಆಯ್ತು ACF ಕರ್ಕೋರಿ ಅಂದ್ರೆ ACF ಅವ್ರು ಬಂದು ನೋಡಿದಾಗ ಇಲ್ಲ ಇದು ಯಾವ ಕಾರಣಕ್ಕಾಗಿ ಹಿಂಗ್ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ, ನಮ್ ಗಮನಕ್ಕೂ ಬಂದಿಲ್ಲ, ಇದು ತಪ್ಪು ಇದು ಅಂದ್ರು. ಆಯ್ತು ಈ ತಪ್ಪು ಮಾಡಿದವರಿಗೆ ಈಗೇನೋ ನಾವೆಲ್ಲರೂ ಇದ್ದು ಅಲ್ಲಿ ಊರವೆಲ್ಲ ಲೀಡರ್ ಇದ್ದು ಇದು ತಪ್ಪು ಅಂತ ಗೊತ್ತಾಯ್ತು. ಅವ್ನ ಪರವಾಗಿ ಪ್ರತಿಭಟನೆ ಮಾಡಿದ್ವಿ, ಜನ ಬಂದ್ರು, ನೀವು ಹಂಗೆ ಮಾಡ್ತೀರಿ. ಎಲ್ಲರೂ ಬರಲ್ದೆ ಹೋದ್ರೆ ಯಾರು ಅವ್ನು ಕೇಳಲ್ದೆ ಹೋದ್ರೆ ನೀವು ಯಾವ್ದೋ ದುರುದ್ದೇಶಕ್ಕೋಸ್ಕರ ಅವ್ನಿಗೆ ಅನ್ಯಾಯ ಮಾಡಿದ್ರಲ್ಲ ಅಂತ ಹೇಳಿದಾಗ ಇಲ್ಲ ಆಯ್ತು ನಾವು ರೇಂಜ್ ಮೇಲೆ ನಾವು ಕ್ರಮ ತಗೊಳ್ತು, ಅವ್ರಿಗೆ ನೋಟಿಸ್ ಕೊಡ್ತು. ಇನ್ನೊಂದು ವಾರದೊಳಗೆ ಅವ್ರು ಯಾವ ಕಾರಣಕ್ಕಾಗಿ ಹೋಗಿ ಅದನ್ನ ಕಿತ್ತಾಯ್ತು ಅಂತ ಹೇಳಿ ಅವ್ರು ಒಂದ್ ವೇಳೆ ಅದು ನಮಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗಲ್ದೆ ಹೋದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತು ಅಂತ ಆಯ್ತು ಅಂತ ನಾವು ವಾಪಸ್ ಬಂದ್ವಿ. ಆದ್ರೆ ನಿನ್ನೆ DF ಸೇರಿ ACF ಸೇರಿ ರೇಂಜ್ರು ಸೇರಿ ಮತ್ತೆ ಆ ಸ್ಪಾಟಿಗೆ ಹೋಗಿದ್ದಾರೆ. ಸ್ಪಾಟಿಗೆ ಹೋಗಿ ಅವ್ರಿಗೆ ಹೋಗಿ ಹೆದರಿಸಿ ಇದನ್ನೆಲ್ಲ JCB ಹೆಚ್ಚಿ ಲೆವೆಲ್ ಮಾಡ್ಬಿಡ್ರಿ ಅಂತ ಹೇಳ್ಯಾರ. ಎಷ್ಟು ಗಿಡ ಹಿಡಿದಿದ್ದು 100ರಿಂದ 110 ಗಿಡ ಇರ್ಬೋದು. JCB ಓಡಾಡಕ್ಕೆ ಜಾಗ ಇಲ್ಲ. ಅದು JCB ಹೋದ್ರೆ ಅದು ಲೆವೆಲ್ ಮಾಡಕ್ ಹೋದ್ರೆ ತಿರ್ಸಿ ಬರಕ್ ಜಾಗ ಇಲ್ಲ ಅದು ಅಂತ ಜಾಗ. ಹಾಗಾಗಿ ಇದು ಯಾರ್ದು ಕುಮ್ಮಕ್ಕು? ಈಗ ಶಾಸಕರು ಕೇಳಿದ್ರೆ ಇಲ್ಲ ನಾನು ರೈತರು ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಹಂಗಿದ್ರೆ ಶಾಸಕರ ಗಮನಕ್ಕೆ ಬರದೆ ಇವ್ರು ಹೇಳದೆ ಅಲ್ಲಿ ಇಂಥ ಪ್ರಕರಣಕ್ಕೆ ಹೋಗ್ತಾರ. ಈಗ ಆಯ್ತು 20-30 ಎಕರೆ ಆದ್ರೆ ಬಿಡು ಇಲಾಖೆಯವ್ರು ಏನೋ ಕ್ರಮ ತಗೊಳ್ತಾ ಇದಾರ ಬೋದು 10-15 ಗುಂಟೆಗೆ. ಆ ಹುಡುಗ ಏನೋ ನಾನು ಕೊನೆಗೆ ಕೇಳಿದೆ ಯಾಕೆ ಇವನ್ ಮೇಲೆ ಇಷ್ಟು ಜಿದ್ದು? ಇಲಾಖೆಯವ್ರಿಗೆ ಏನ್ ಜಿದ್ದಲ್ಲ, ಅವೇನ್ ನಾಳೆ ಏನ್ JDP ನಿಲ್ಲವಲ್ಲ, MLA ನಿಲ್ಲವೋದು ಅಲ್ಲ. ಅವ್ನು ಇರೋದ್ ಪಾಪ 15 ಗುಂಟೆ ಜಾಗ ಬಿಟ್ರೆ ಬೇರೆ ಜಾಗ ಇಲ್ಲ. ಇಲಾಖೆಗೆ ಏನಾರು ತೊಂದರೆ ಕೊಟ್ಟು ಅವನೇನಾರು ಅದು ಇಲ್ಲ ಅಂತವ. ಅದು ಕೊನೆಗೆ ನಾನು ಇವ್ರನ್ನೆಲ್ಲ ಮಾಹಿತಿ ಕೇಳಿದಾಗ ಅವನೇನೋ ಹೋದ್ಸರಿ ಎಲ್ಲ ಹಿಂದೆಲ್ಲ ಕಾಂಗ್ರೆಸ್ ಮತ್ತೆ ಈ ಶಾಸಕರಿಗೆ ಓಟ್ ಹಾಕ್ತಾನೆ ಅವ್ನ ಪಾಪ. ಆದ್ರೆ ಈಗೇನೋ ಒಂದು ವರ್ಷದ ಈಚೆಗೆ ಎಲ್ಲ BJP ಸೇರಿದ್ದಾನೆ ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕಾರಣ ಅದೇನು ಯಾರೋ ಮನೆ ಸೊತ್ತ ಅದು ಅವನಿಗೆ ಏನೋ ಸರಿ ಆಗಿಲ್ಲ ಬಂದ. ಈ ಬದಲಾವಣೆ ಆಗ್ತಿರೋದು ಸಹಜ. ಬದಲಾವಣೆ ಆದ ಅಂತ ಒಂದೇ ಕಾರಣಕ್ಕೋಸ್ಕರ ಒಬ್ಬ ಅಮಾಯಕಿಗೆ ಒಬ್ಬ ಕೂಲಿ ಮಾಡೋಂಥ ಈ ರೀತಿಯ ಅಧಿಕಾರ ದುರುಪಯೋಗ ಪಡಿಸಿದ್ದು, ಅಧಿಕಾರದಲ್ಲಿ ಇರೋಂಥವ್ರು ಅಧಿಕಾರ ದುರುಪಯೋಗಿಸಿದ್ದು ದಬ್ಬಾಳಿಕೆ ಮಾಡಿ ಈ ಫಾರೆಸ್ಟ್ ಇಲಾಖೆಗೆ ಏನು ಅರಣ್ಯ ರಕ್ಷಣೆ ಮಾಡಕ್ ಕೊಟ್ಟಂತ ಅಧಿಕಾರನೂ ಸಹ ಒಬ್ಬ ಅಮಾಯಕನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದ್ರೆ ಇದು ನಾವು ಖಂಡನೆ ಮಾಡ್ತೀವಿ. ಇದು ಮುಂದಿನ ಈ ವಿಚಾರದಲ್ಲಿ ಆ ಏನಾರು ಕುಟುಂಬ ಅವ್ರ ಹೆದರಿ ಏನಾರು ಆತ್ಮಹತ್ಯೆ ಮತ್ತೊಂದು ಏನಾರು ಮಾಡ್ಕಿದ್ರೆ ಅದಕ್ಕೆ ನೇರವಾಗಿ ಫಾರೆಸ್ಟ್ ಇಲಾಖೆ ಹೊಣೆ ಆಗ್ತಾರೆ. ಯಾಕಂದ್ರೆ ಅವ್ರ ಅಮಾಯಕರು, ಅವ್ರಿಗೆ ಏನೇನು ಗೊತ್ತಿಲ್ಲ ಪಾಪ, ಮುಗ್ದ್ರು. ಇಲ್ಲ ಅಂದ್ರೆ ಆ ಮುಗ್ದು ಅಲ್ದ್ರೆ ಹೋಗಿದ್ರೆ ಅಲ್ಲೆಲ್ಲರೂ ಕೃಷಿ. ನಾನು ಹೇಳೋದು ನಮ್ಮ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಒಳಗೆ ಆಲ್ಮೋಸ್ಟ್ ಯಾರು ಇವತ್ತು ರೈತರು 80% 2 ಎಕರೆ 3 ಎಕರೆ ಬಗರ್ಕುಂಬ ಇಲ್ಲದೆ ಯಾರು ಇಲ್ಲ. ಅವರು ಪಾಪ ಎಲ್ಲ 4-5 ಎಕರೆ ಮಾಡ್ಕೊತಿದ್ರು. ಅವ್ರೇನಾದ್ರು ಹಂಗೇನಾದ್ರು ಅನುಭವ ಇದ್ದು ನಮಗೆ ಜಮೀನ್ ಬೇಕು ಬಹಳ ಆಸೆ ಇರೋದ ಇದ್ರೆ ಮಾಡ್ತಿದ್ರು. ಅವರು ಆ ತರ ಜನನೇ ಅಲ್ಲ, ಅವ್ರು ಮುಗ್ದ್ರು ಪಾಪ. ಆ ಮುಗ್ದ್ರು ಈ ರೀತಿ ಹೆದರಿಕೆ ಹಾಕೋದಿದೆಯಲ್ಲ ಅದು ಫಾರೆಸ್ಟ್ ಇಲಾಖೆಯ ದೌರ್ಜನ್ಯಕ್ಕೆ ನಾವೆಲ್ಲರೂ ಖಂಡಿಸ್ತು. ಈಗ
ನಾಳೆ ನಮ್ಮ ಹಾಲಪ್ಪನವ್ರು ಬರ್ತಾರೆ, ಅಲ್ಲಿ ಸ್ಪಾಟಿಗೆ ಹೋಗ್ತೀವಿ. ಅಲ್ಲಿ ನೋಡಿ ಮತ್ತೆ MP ಅವರು ಒಂದು ಸಂದರ್ಭ ಬಂದ್ರೆ ಈ ಪ್ರಕರಣಕ್ಕೆ ನಮ್ಮ ಸಂಸದರು, MLCಗಳು, ನಮ್ಮ ಈ ಜಿಲ್ಲೆಯಲ್ಲಿರುವಂತ ಎಲ್ಲ MLAಗಳು ಸಹ ಸೇರಿ ನಮ್ಮ ಪಾರ್ಟಿ ವತಿಯಿಂದ ಹೋರಾಟ ಮಾಡಿ ಈ ಇಲಾಖೆಯನ್ನ ಈಗೇನ್ ಇದರ DF ಇದ್ದು ACF ರೇಂಜ್ರು ಇವರೆಲ್ಲರೂ ಈ ಜಿಲ್ಲೆಯಿಂದನೇ ಇವ್ರನ್ನ ಹೊರಗಾಕ್ಬೇಕು. ಯಾಕಂದ್ರೆ ಯಾವುದೋ ಒಬ್ಬ ಯಾರನ್ನ ಒಬ್ಬ ಖುಷಿ ಪಡಿಸೋಕ್ಕೋಸ್ಕರ ಹೋಗಿ ಒಬ್ಬ 15 ಗಂಟೆ ಅಮಾಯಕಿಗೆ ಹೋಗಿ ದೌರ್ಜನ್ಯ ಮಾಡ್ತಾರೆ ಅಂದ್ರೆ ಇವ್ರು ಮುಂದಿನ ದಿನಗಳಲ್ಲಿ ಯಾರನ್ನಾರು ಹೋಗಿ ಅವ್ರು ಖುಷಿ ಪಡಿಸೋಕ್ಕೋಸ್ಕರ ಶೂಟ್ ಮಾಡ್ಬಾರ್ದು ಇವ್ರು ಮಾಡ್ಬರ್ತಾರೆ. ಅವ್ರ ವಿರೋಧಿಗಳನ್ನ ಯಾಕಂದ್ರೆ ಮೊನ್ನೆ ಅವ್ರು ಟೆಂಪ್ ಮಾಡೋದ್ ನೋಡಿದ್ರೆ ನಮ್ಗೆ ಹಂಗ ಅಂತ ಈ ಕಡೆಯಿಂದ ಹೋಗ್ತಾ ಸರಿ ಅಂದ್ರೆ ವಾಪಸ್ ಬರೋವಾಗನೆ ಅವ್ರು ಏನಾಯ್ತಾರೋ ಏನ್ ಮೈ ರೇಗ್ತಾರೆ ನಮ್ಮ ಮೇಲೆ. ಆದ್ರೆ ನಮಗ್ ಗೊತ್ತಿತ್ತು, ನಾವು ಕಾನೂನು ರೂಟಲ್ಲಿ ತಾಳ್ಮೆಯಿಂದ ಅವ್ರಿಗೆ ಮಾತಾಡಿ ನೀವೇ ನೋಡಿದ್ರಿ ಏನು ಅಂತ ಮನವರಿಕೆ ಮಾಡಿದ್ಮೇಲೆ ಅವಾಗ ನೋಡೋಣ ಆಯ್ತು ನಾವು ಇದ್ರ ಮೇಲೆ ನಾವು ನೋಟಿಸ್ ಕೊಟ್ಟು ಕ್ರಮ ತಗೊಳ್ತು ಅಂದ್ರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮೇಲಿಂದ ಪ್ರೆಸರ್ ಇರುತ್ತೆ, ಯಾರು ಹೋರಾಟಕ್ಕೆ ಬರ್ತಾರೆ ನೀವು ಅವ್ರ ಮೇಲೆ ಕರ್ತವ್ಯ ಕಡ್ಡಿ ಅಂತ ಕೇಸ್ ಹಾಕ್ರಿ ಅಂತೇಳಿ. ಈ ರೀತಿಯ ಪ್ರಕರಣಗಳು ಸಾಕಷ್ಟು ನಡೆದಿದೆ. ಯಾಕಂದ್ರೆ ಇವರು ಆಡಳಿತದಲ್ಲಿ 2012ರಲ್ಲಿ ಇದೇ ತಾವರಲ್ಲಿ ಬರೋಣ ತಾವರಲ್ಲಿ ಸರ್ವೆ ನಂಬರ್ ಅಲ್ಲಿ 44ರಲ್ಲಿ ಪಾಪ ರೈತರು ಹೋರಾಟ ಮಾಡಿದ್ರೆ ಆ ಜಮೀನಿಗೆ ಹೋದ್ರೆ ಖಾಸಗಿ ಅವರು ಒಬ್ರು ಪರವಾಗಿ ಇವ್ರು ನಿಂತರು, ಮತ್ತೊಬ್ರು ರೈತರ ಪರವಾಗಿ ನಾವು ನಿಂತು. ಆದ್ರೆ ಅವ್ರ ಮೆಸ್ಕಾಂ ಇಲಾಖೆ ಜೀಪ್ ನಿಲ್ಸಿ ಹೋದ್ರೆ ಅವ್ರಿಗೆ ಇವರೇ ಕಲ್ಲು ಹೊಡಿಸಿ ಆಮೇಲೆ ಅವರು ಕಲ್ಲು ಹೊಡೆದ್ರು ಅಂತೇಳಿ ಆಮೇಲೆ ಕೇಸ್ ಹಾಕಿ 4-5 ವರ್ಷ ಪಾಪ ಅಲ್ದಾಡಿದ್ರು ಕೋರ್ಟಿಗೆ, ಕರ್ತವ್ಯ ಕಡ್ಡಿ ಅಂತ. ಆ ರೈತರು ಪಾಪ ಗೊತ್ತೇ ಇರಲ್ಲ. ಅವರೆಲ್ಲ ಆಮೇಲೆಲ್ಲ ಇಲಾಖೆಯವ್ರು ಹೇಳಿದ್ರು ಏನ್ ಮಾಡೋದು ಸ್ವಾಮಿ, ನಮಗೆ ಮೇಲಿಂದ ಡೈರೆಕ್ಷನ್ ಇತ್ತು ಹಂಗೆ ಹಿಂಗೆ ಇತ್ತು ಅಂತ ಅವರೇ ಕಲ್ಲು ಎತ್ತಾಕಿದ್ದು ಜೀಪಿಗೆ. ಇನ್ನೂ ಸಾಗರ ತಾಲೂಕಲ್ಲೂ ಅದನ್ನೇ ಹುನ್ನಾರ ನಡೀತಾ ಇದೆ. ಸಾಕಷ್ಟು ಜನರಿಗೆ ಕೇಸ್ ಹಾಕ್ರಿ ಅಂತೇಳಿ. ಆದ್ರೆ ಎಲ್ಲೋ ಒಂದ್ ಕಡೆ ಅದ್ ಯಾವ್ದು ನಡೀತಾ ಇಲ್ಲ. ಈಗೆಲ್ಲ ವಿಡಿಯೋಗಳು, CC ಕ್ಯಾಮ್ರಾಗಳು ಇರೋದ್ರಿಂದ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ತರು. ಆದ್ರೆ ಇವತ್ತಿನ ಮಣ್ಣಿನ ಪ್ರಕರಣ ನೋಡಿದ್ರೆ ಈ ಫಾರೆಸ್ಟ್ ಇಲಾಖೆಯವರು ಯಾವದನ್ನ ಮಾಡೋದಕ್ಕೂ ಹೇಳ್ಸಲ್ಲ ಆ ನಿಟ್ಟಿನಲ್ಲಿ. ಯಾಕಂದ್ರೆ ಇವರು ಇಲ್ಲಿ ಒಂದಿಷ್ಟು ಇನ್ಕಮ್ ಇದೆ ಸಾಗರದಲ್ಲಿ, ಇಲ್ಲ ಅಥವಾ ಕೊಟ್ಟು ಬಂದ್ಬಿಟ್ಟಿದ್ದಾರೆ, ಇಲ್ಲಿ ಬಿಟ್ಟು ಹೋಗಕ್ ಅವರಿಗೆ ಇಷ್ಟ ಇಲ್ಲ, ಅವ್ರು ಹೇಳಿದಂಗೆ ಕುಣಿತಾ ಇದ್ದಾರೆ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಈ ಪ್ರಕರಣ ವಿಚಾರ ಅಂತ ಬಂದಾಗ ನಾನು ಹೇಳೋದು, ಈ ಕಾಂಗ್ರೆಸ್ ಅಲ್ಲಿ ಇರ್ಬೋದು, ನಮ್ಮ ಈ ಜಯಂತ್ ಅಣ್ಣ ಇದ್ದಾರೆ, ಹೊಳೆಯಪ್ಪ ಇದೆ, ಸುಮಾರು ಕಾಗೋಡು ತಿಮ್ಮಪ್ಪನವ್ರ ಜೊತೆಗೆ ಭೂಮಿ ಕೊಡ್ಸಕ್ಕೋಸ್ಕರ ಹೋರಾಟ ಮಾಡಿದಂತ ಸಾಕಷ್ಟು ಜನ ಇದ್ದಾರೆ. ಈ ಪಕ್ಷಾತೀತವಾಗಿ ಈ ಪ್ರಕರಣಕ್ಕೆ ಅಲ್ಲಿ ಹೋಗ್ಬಿಡೋಣ. ಈ ಪ್ರಕರಣಕ್ಕೆ ಹೋದಾಗ ಫಾರೆಸ್ಟ್ ಇಲಾಖೆಯವರು ಮಾಡಿ ಸರಿ ಅಂತ ಹೇಳಿದ್ರೆ ಆ ಹುಡುಗನ ಹತ್ರ ನಾವೇ ಹೇಳಿ ಬಿಡ್ಸ್ಕೊಟ್ಬಿಡ್ತೀವಿ ಜಮೀನ, ಇವರು ಏನ್ ಮಾಡ್ತಾರೆ ಮಾಡ್ಲಿ, ಫಾರೆಸ್ಟ್ ಇಲಾಖೆ ಇದು ಬಿಡ್ಸೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ. ಹಾಗಾಗಿ ಅವರು ಬರ್ಲಿ. ಯಾಕಂದ್ರೆ ನಾನು ಅವತ್ತು ಕಾಂಗ್ರೆಸ್ ಅಲ್ಲಿ ಇದ್ದವ, ರೈತರಿಗೆ ತೊಂದರೆ ಕೊಡ್ತಾರೆ ಫಾರೆಸ್ಟ್ ಇಲಾಖೆಯವರು ಅಂತೇಳಿ ಈಗೇನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದಾರೆ ಅವರು ನೇತೃತ್ವದಲ್ಲಿ 500ರಿಂದ ನಾವು ಪಾದಯಾತ್ರೆ ಮಾಡಿ ಅಲ್ಲಿ ಇದೇ ಈಗಿನ CM ಮತ್ತು ಡೆಪ್ಟಿ CM ಅವರು ಬಂದು ನಾವು ಬಂದ್ರೆ ಯಾವ ಕಾರಣಕ್ಕೂ ತೊಂದರೆ ಕೊಡಲ್ಲ ಅಂತ ಹೇಳಿ ಭಾಷಣ ಹೊಡೆದು ಹೋಗಿ ಇವರು ಅದಕ್ಕೆ ಬಂದು ಇವತ್ತು 15 ಗುಂಟೆ ಜಮೀನಿಗೆ ಇವತ್ತು ಬಿಡ್ಸಕ್ ಹೋಗ್ತಾರೆ ಅಂದ್ರೆ ಆ ರಾಜಕಾರಣ ಮಾಡ್ರಿ, ಯಾರ ಮೇಲೋ ಮಾಡ್ರಿ ಅಥವಾ ಸಂಘಟನೆ ಮಾಡಿ ಜನರಿಗೆ ಸರ್ವಿಸ್ ಕೊಟ್ಟು ಅಭಿವೃದ್ಧಿ ಮಾಡ್ರಿ. ಅವನು ಒಂದು ಪಂಚಾಯತ್ ಒಂದು 25 ಓಟ್ ಹಾಕ್ಸ್ಬೋದು. ಅಂದ್ರೆ ಪಾಪ ಎಲ್ಲ ಕೊನೆಗಿನ ಕೊಯ್ಯಕ್ ಹೋಗ್ರಿ, ಎಲ್ಲ ಕೈ ಚೆನ್ನಾಗಿದ್ದಾನೆ, ಅಷ್ಟೇ ಚೆನ್ನಾಗಿದ್ದಾನೆ. ಅದು ಸ್ಥಳೀಯವಾಗಿ ಮುಖಂಡರು ಅವ್ನ ಆ ಕಡೆ ಹೋದಂತ ವಿರೋಧ ಮಾಡಿದ್ರು ಅಂತ ಆ ಹುಡುಗನ ಮೇಲೆ ಇವ್ರು ಇಷ್ಟು ದಬ್ಬಳಿಕೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಯಾವ ರೀತಿ ದುರುಪಯೋಗ ಪಡಿಸ್ಬೋದು. ಹಾಗಾಗಿ ನಮ್ಮ ಕಾರ್ಯಕರ್ತರಾಗ್ಲಿ ಅಥವಾ ರೈತರು ಯಾರೇ ಆಗಿರ್ಬೋದು, ಯಾವ ಕಾರಣಕ್ಕೂ ಹೆದರ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷ ಇದೆ, ನಮ್ಮ ಇಲ್ಲಿ MP ಅವರು ಇದ್ದಾರೆ, MLAಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ, MLCಗಳು ಇದ್ದಾರೆ. ಅಂತ ಸಂದರ್ಭ ಬಂದ್ರೆ ಅಷ್ಟು ಸೇರಿ ಬೇಕಾದ್ರೆ ಈ ಅರಣ್ಯ ಇಲಾಖೆ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ಪತ್ರಿಕಾ ಹೇಳಿಕೆಯಲ್ಲಿ ಮಾಮ್ಕೋಸ್ ನಿರ್ದೇಶಕರಾದ ಭರಮಪ್ಪ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕೃಷ್ಣಮೂರ್ತಿ, ಶಿವಾನಂದ ಗೇರ್ಬಿಸ್, PLD ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಧನರಾಜು ಹಾಗೂ ಯುವ ಮೋರ್ಚಾ ಅಧ್ಯಕ್ಷರಾದ ರವಿಕುಮಾರ್, ಬೂದ್ಯಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.